ಅಂದರೆ ನಾನು ಗಟ್ಟಿಮೇಳ ಸೀರಿಯಲ್ ಮಾಡ್ತಾ ಇದ್ದೆ ಈ ಸಿನಿಮಾ ಶೂಟ್ಕಿನ ಮುಂಚೆ. ಸೊ ಬೇಸಿಕ್ಸ್ ನಂಗೆ ಗೊತ್ತಿತ್ತು. ಬಟ್ ಆ್ಯಸ್ ಅ ಸಿನಿಮಾ ಒಂದು ಹೀರೋಯಿನ್ ಆಗಿ ಯಾವ ಥರ ಎತ್ಕೊಂಡು ಹೋಗಬೇಕು, ಡ್ರೆಸ್ಸಿಂಗ್ ಸೆನ್ಸಿಂದ ಹಿಡಿದು ಒಂದು ದ ವೇ ಲೈಕ್ ಓವರ್ ಆಲ್ ಪರ್ಸ್ನಾಲಿಟಿನೇ ನನಗೊಂದು ಹೀರೋಯಿನ್ ಅಂತ ಇಡೀ ಫುಲ್ ಫ್ಲೆಜ್ಡ್ ಹೀರೋಯಿನಿಗೆ ಏನಿರಬೇಕು ಪ್ರಾಬಬ್ಲಿ ನಂಗೆ ಇರಲಿಲ್ಲ ಆವಾಗ, ಇನ್ನೂ ಕಲಿಯೋದಿತ್ತು. ಇನ್ಫ್ಯಾಕ್ಟ್ ಈಗಲೂ ನಾನು ಸಿನಿಮಾ ನೋಡಿದಾಗ ಓಕೆ ಇದನ್ನು ಕರೆಕ್ಟ್ ಮಾಡ್ಕೋಬೋದು, ಇದನ್ನು ಇನ್ನೂ ಬೆಟರ್ ಆಗ್ಬೋದು ಅಂತ ನನಗೆ ಅನಿಸಿದೆ ಸಿನಿಮಾ ನೋಡಿದಾಗ. ಸೊ ಎವ್ರಿ ಮೂಮೆಂಟ್ ಅದು ಲರ್ನಿಂಗ್ ಪ್ರೋಸೆಸ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಕಲ್ತಿದ್ದೀನಿ ಸುಮಾರು ಈ ಸಿನಿಮಾಯಿಂದ ಒಂದು ತುಂಬ ಕಲ್ತಿದ್ದೀನಿ ನಾನು. ಸೊ ಒಂದು ಆ ಬೋಟನ್ನ ಒಬ್ಬಳೇ ಸಾಗೋದು ಹೆಂಗೆ ಅಂತ ಕಲ್ತಿದ್ದೀನಿ. ಸಿಕ್ಕಾಪಟ್ಟೆ ಕಲಿಸ್ಕೊಟ್ಟಿದೆ. ಆ್ಯಂಡ್ ಇದಕ್ಕೆ ಪ್ರಿಪ್ರೇಷನ್ ಅಂತ ಅಂದರೆ ನಾನು ಆ್ಯಕ್ಟಿಂಗ್ ಕ್ಲಾಸಸ್ ಅಂತ ಹೋಗಿಲ್ಲ, ನಾನು ಕ್ಲಾಸಿಕಲ್ ಡ್ಯಾನ್ಸರ್. ಸೊ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರೋದ್ರಿಂದ ನವರಸ ನಮಗೆ ಚಿಕ್ಕ ವಯಸ್ಸಿಂದ ಅದು ಮಾಡಿ ಕಲ್ತಿದ್ದಂಥದ್ದು. ಸೊ ಅದು ಬಿಟ್ಟರೆ ನಾನು ಆ್ಯಕ್ಟಿಂಗ್ ಅಂತ ಕಲ್ತಿರೋದು, ಪ್ರಿಪ್ರೇಷನ್ ಮಾಡೋದು ಅಬ್ಸರ್ವೇಷನ್ಸ್ ಅಷ್ಟೇ. ಸೊ ನಾನು ಏನೇ ಸಿನಿಮಾ ನೋಡಿದ್ರು ಅದನ್ನು ಅಬ್ಸರ್ವ್ ಮಾಡಿರೋದು ಆ್ಯಂಡ್ ಇನ್ಸ್ಪೈರ್ ಆಗಿರೋದು, ಕೋ ಆರ್ಟಿಸ್ಟ್ಗಳ ಜೊತೆ ಕಲ್ತಿರೋದು ಅಷ್ಟೇ. ನಮ್ಮ ಜೋಡಿ ಸುಮಾರು ಜನ ಕಮೆಂಟ್ಸಲ್ಲಿ ನೋಡಿದೆ ಲೈಕ್ ಯು ಗೈಸ್ ಆರ್ ಎ ಗುಡ್ ಪೇರ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ಆ ಥರ ಹೇಳಿದಾಗ. ಬಿಕಾಸ್ ನಾನು ಹೇಳ್ದಂಗೆ ಹಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಸೊ ಆ ಕೆಮಿಸ್ಟ್ರಿ ಆ್ಯಕ್ಚುಲಿ ಇದೆ ನಮ್ಮಿಬ್ಬರಲ್ಲಿ, ಆ ಕಂಫರ್ಟ್ಸ್ ಇದೆ ನಮ್ಮಿಬ್ಬರಲ್ಲಿ. ಸೊ ಆ ಕಂಫರ್ಟ್ನ ಜನ ನೋಡಿ ಮೆಚ್ಕೋತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಒಂದು ಒಳ್ಳೆ ಪೇರ್ ಅಂತ ಅಂದರೆ ಇನ್ನಷ್ಟು ಸಿನಿಮಾ ಒಟ್ಟಿಗೆ ಮಾಡಬೇಕು ಅಂತ ಹೋಪ್ಫುಲಿ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಈ ಸಿನಿಮಾ ಥ್ರೂ ಅದು ಫಸ್ಟ್ ಸಿನಿಮಾ ಆಗಿ ಸ್ಟಾರ್ಟ್ ಆಗುತ್ತೆ.